ಪಾಸ್ಪೋರ್ಟ್ ಶುಲ್ಕ ಜಾಸ್ತಿ ಆಗ್ತಿದೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಒಂದು ನಿಮಿಷ ತಾಳಪ್ಪ, ಸಣ್ಣ ಪುಟ್ಟದಕ್ಕೆ ನನಗೆ ಮಾಹಿತಿ ಇಲ್ಲ, ದಯವಿಟ್ಟು ಮಾಹಿತಿ ತಿಳ್ಕೊಂಡು ಹೇಳ್ತೀನಿ. ಸರ್, ಅಶೋಕ್ ಅವ್ರ ಭೇಟಿ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಪ್ಪ, ಒಂದು ನಿಮಿಷ ತಾಳಿ. ನಾನು ಆತ ಯಾರು ಅಂತ ಇವತ್ತು ನೋಡಿಲ್ಲ. ಒಬ್ಬ ಯಂಗ್ಸ್ಟರ್ಸು ಅವನು ಏನ್ರಿ ಮಾತಾಡ್ತಾನೆ ಮನೆಗಾಯನಾಗ. ಎಲ್ಲರೂ ಉಂಟೇನಪ್ಪ, ಯಾವುದೋ ಒಂದು ಸಣ್ಣ ಘಟನೆನ ನಾನು OBC, ನಾನು ಆ ಜಾತಿ, ನಾನು ಈ ಜಾತಿ, ದೇಶ ಉಳಿತದ? ನಿನ್ನಂಥ ಜನಪ್ರತಿನಿಧಿಗಳು ಈ ಥರ ನಡ್ಕೊಂಡ್ರೆ ನೀನು ಒಂದು ಒಳ್ಳೆ ಅದೇನೋ ಮಾಡಿದ್ದಾರಂತೆ ಪರಿಶ್ರಮ ಅಂತಾನೆ, ಏನೋ ಒಂದು ಕೋಚಿಂಗ್ ಸೆಂಟ್ರ್ ಏನೋ ಮಾಡಿ ಇದೇನೇ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದು. ದಯವಿಟ್ಟು ಈ ಹುಡುಗಾಟಿಕೆ ಬಿಟ್ಟು, ಕುಮಾರಸ್ವಾಮಿಯವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜನ ಇದ್ದಾರೆ. ಅವರ ಜೊತೆಯಲ್ಲಿ ನೀವೆಲ್ಲ ಸಂಘರ್ಷ ಮಾಡೋದು ಬಿಟ್ಟು ಕಲ್ತ್ಕೊಳ್ಳೋದು ಕೊಡಿ. ನಾನು ಇನ್ನೂ 1ನೇ ಕ್ಲಾಸ್ ಅಂತೀನಿ ನಾನು ಪದೇ ಪದೇ. ರಾಜಕಾರಣ ಮುಳ್ಳಿನ ಹಾಸಿಗೆ, ಭಾಷೆ ಎಲ್ಲಕ್ಕಿಂತ ಕೆಟ್ಟದ್ದು. ಆ ಭಾಷೆಯನ್ನು ನೀವು ಇದೇ ರೀತಿ ಇಟ್ಕೊಂಡು ಏನು ಮುಖ್ಯ ಮಾಡಬೇಕು ಅನ್ನೋ ನನಗೆ ಈ ನಿಮಿಷಕ್ಕೂ ಗೊತ್ತಿಲ್ಲ. ಅವತಾರ ಸಿಕ್ಕಿದ್ರೆ ನಾನು ಅವ್ರಿಗೆ ಏನೇನು ಹೇಳಬೇಕು ಹೇಳ್ತೀನಿ. ಒಳ್ಳೇದಲ್ಲ ಇದು. ಸರ್, ಅಶೋಕ್ ಅವ್ರ ಭೇಟಿ ಏನು ಸರ್? ನಾನು ಅಶೋಕ 40 ವರ್ಷ ಸ್ನೇಹಿತರು. ನಾನೇ ಬೇರೆ ಪಾರ್ಟಿಲಿದ್ದೆ, ಅವನೇ ಬೇರೆ ಪಾರ್ಟಿಲಿದ್ದು. ಅವ್ರು BJP ಇದ್ದರು, ನಾನು ಜನತಾ ಪಾರ್ಟಿಲಿದ್ದೆ. ಅವಾಗಿಂದ ದೋಸ್ತು, ಯಾವಾಗ ಸೇರ್ತಾ ಇರ್ತೀವಿ. ಅದಕ್ಕೇನಿದೆ. ನಾವು ಒಂದು ನಿಮಿಷಪ್ಪ, ನಾನು ಒಬ್ಬ ರಾಜ್ಯದ ಮತ್ತು ನನ್ನದೇ ಆದಂಥ ಇತಿಹಾಸವನ್ನು ಉಳ್ಳವನು. ನಾನು ನಮ್ಮ ಪಕ್ಷದ ನಾಯಕರುಗಳನ್ನು ಭೇಟಿ ಮಾಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಇನ್ಯಾರನ್ನೂ ಕೇಳಿ ಹೋಗಬೇಕು ಅನ್ನೋ ಭಾವನೆ ಇಲ್ಲ. ನಾನು ಕೂಡ ಭಾರತ ಸರ್ಕಾರದ ಮಂತ್ರಿ ಇದ್ದೀನಿ, ಸನ್ಮಾನ್ಯ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಇದ್ದೀನಿ. ಆಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ನಾಯಕರು ಕರೆದಿದ್ರು, ಹೋಗಿದ್ದೆ. ಹೋಗಿ ಅಲ್ಲಿ ಏನೇ ಮಾತಾಡಬೇಕು ಮಾತಾಡಿರ್ತೀವಿ. ಗುಡ್ಡದೆ ಅಂದ್ರೇನು? ಇವಾಗ ಕೊಟ್ಟಿದ್ದೀವಲ್ಲ, ಅದು ಗುಡ್ ನ್ಯೂಸ್ ಅಲ್ವಾ? ಪಲ್ಸ್ ಪೋಲಿಯೋ ಗುಡ್ದಲ್ವಾ? ಗುಡ್ ನ್ಯೂಸ್ ಅಲ್ವಾ? ಒಂದು ವರಿಷ್ಠರು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅವ್ರ ತೀರ್ಮಾನ ಅಂತಿಮ.